ಕಾಡ ಸಿನಿಮಾ ಆ್ಯಕ್ಚುಲಿ ಹೆಸರಿಗೆ ತಕ್ಕಂತೆ ಇದು ಒಂದು ಕಾಡುವ ಸಿನಿಮಾ. ಸೊ ಫಸ್ಟ್ಲಿ ನಾನು ವಿಷ್ಣು ಸರ್ಗೆ ಸರ್ ಥ್ಯಾಂಕ್ ಯು ಸೋ ಮಚ್. ಈ ಥರ ಒಂದು ಸಿನಿಮಾದಲ್ಲಿ ನನಗೆ ಎಡಿಟ್ ಆಗಿ ಅವಕಾಶ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಥ್ಯಾಂಕ್ ಯು ಅಮಿತ್ ಸರ್ ಫಾರ್ ದಿಸ್ ವಂಡರ್ಫುಲ್ ಅಪರ್ಚುನಿಟಿ. ಈ ಟೀಮ್ ಜೊತೆ ಕಾಡ ಟೀಮ್ ಜೊತೆ ವರ್ಕ್ ಮಾಡಿ ನನಗೆ ತುಂಬಾ ಖುಷಿ ಆಯಿತು. ಎಸ್ಪೆಷಲಿ JK ಸರ್, ನಾನಂತೂ ನಿಮ್ಮ ವಾಯ್ಸ್ಗೆ, ಎಸ್ಪೆಷಲಿ ನಿಮ್ಮ ವಾಯ್ಸ್ ಆ್ಯಂಡ್ ನಿಮ್ಮ ಎಕ್ಸ್ಪ್ರೆಷನ್ಸ್ ನಿಜವಾಗ್ಲೂ ನಾನು ನಿಮ್ಮ ಫ್ಯಾನ್ ಆಗಿಬಿಟ್ಟೆ ನೋಡಿಬಿಟ್ಟು. ನಿಜ ತುಂಬ ಚೆನ್ನಾಗಿ ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು JK ಸರ್ದು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಜೊತೆ ಕೆಲಸ ಮಾಡಿ ನನಗೆ ತುಂಬ ಖುಷಿ ಆಯಿತು. ಆ್ಯಂಡ್ ರಾಮ್ ಸರ್, ಯು ಆರ್ ವಂಡರ್ಫುಲ್ ಆ್ಯಂಡ್ ಯು ಆರ್ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್. ಆ್ಯಂಡ್ ಇನ್ನೊಬ್ಬರ ಬಗ್ಗೆ ನಮ್ಮ ಟೀಮಲ್ಲಿ ನಾನು ಹೇಳಲೇಬೇಕು, ಸತೀಶ್ ಬಾಬು ಸರ್, ಈಸ್ ಅವರ್ ಮ್ಯೂಸಿಕ್ ಡೈರೆಕ್ಟರ್. ಸದ್ಯಕ್ಕೆ ಅವ್ರು ನಮ್ಮ ಜೊತೆ ಇಲ್ಲ, ಬಟ್ ಅದ್ಭುತವಾಗಿ ಮ್ಯೂಸಿಕ್ ಮಾಡಿದ್ದಾರೆ ಆ್ಯಂಡ್ ಅದ್ಭುತವಾದ ವ್ಯಕ್ತಿ. ಸೊ ನೀವು ಸಿನಿಮಾ ನೋಡಿದ್ರೆ ಖಂಡಿತ ಅವರ ಮ್ಯೂಸಿಕ್ನ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ. ಆ್ಯಂಡ್ ನಾನು ಕಾಡ ಸಿನಿಮಾ ಯಾಕೆ ನೋಡಬೇಕು ಅಂತ ಜಸ್ಟ್ ಒಂದು 3 ರೀಸನ್ಸ್ನ ಹೇಳ್ಬಿಡ್ತೀನಿ ಏನಕ್ಕೆ ಕಾಡ ಸಿನಿಮಾನ ನೋಡಬೇಕು ಅಂದ್ಬಿಟ್ಟು. ಆಲ್ರೆಡಿ ಹೇಳಿರೋ ಹಾಗೆ ಕಾಡ ಸಿನಿಮಾ ಪ್ರತಿಯೊಬ್ಬರನ್ನು ಕಾಡುತ್ತೆ. ನಾಟ್ ಓನ್ಲಿ ಲೈಕ್ ಸಿನಿಮಾ ಕತೆ ಇರ್ಬೋದು, ಡೈಲಾಗ್ಸ್ ಇರ್ಬೋದು, ಸ್ಕ್ರೀನ್ ಪ್ಲೇ ವೈಸ್ ಇರ್ಬೋದು, ಜನರನ್ನ ತುಂಬ ಕಾಡಿಸುತ್ತೆ. ಯೂಶಲಿ ಸೈಕಲಾಜಿಕಲ್ ಥ್ರಿಲ್ಲರ್ ಅಂದ ತಕ್ಷಣ ಒಂದು ಸಸ್ಪೆನ್ಸ್ ಇರುತ್ತೆ, ಕೊನೆವರೆಗೂ ಏನು ಅಂತ ಗೊತ್ತಾಗೋದಿಲ್ಲ. ಬಟ್ ಈ ಸಿನಿಮಾದ ವಿಶೇಷತೆ ಏನಂದರೆ ಫಸ್ಟೇ ಎಲ್ಲ ರಿವೀಲ್ ಮಾಡಿಬಿಡ್ತೀವಿ ನಾವು, ಕ್ಯಾರೆಕ್ಟರ್ಸ್ ಇರ್ಬೋದು, ಕತೆ ಇರ್ಬೋದು, ಎಲ್ಲ ಗೊತ್ತಾಗ್ಬಿಡುತ್ತೆ. ಬಟ್ ಅಂಟಿಲ್ ದ ಲಾಸ್ಟ್ ಶಾಟ್ ಏನು ಅನ್ನೋದು ಗೊತ್ತಾಗೋದಿಲ್ಲ. ಬಟ್ ಆ ಲಾಸ್ಟ್ ಶಾಟ್ ನೋಡಾದ್ಮೇಲೆ ಆ ಒಂದು ಲಾಸ್ಟ್ ಶಾಟ್ ನಿಮಗೆ ಇಡೀ ಅಟ್ಲೀಸ್ಟ್ 1 or 2 days ನೀವು ಆ ಝೋನಲ್ಲಿ ಇರ್ತೀರಾ. ಖಂಡಿತ ಸಿನಿಮಾ ನಿಮ್ಮನ್ನು ಕಾಡುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕನ್ನಡ ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.